ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಿಜಕ್ಕೂ ಇದು ಶಾಕಿಂಗ್ ಸುದ್ದಿ. ಕನ್ನಡದ ಖ್ಯಾತ ಧಾರಾವಾಹಿಯಾದ ಗಟ್ಟಿಮೇಳ ಸೀರಿಯಲ್ನ ನಟಿ ನಿಧನರಾಗಿದ್ದಾರೆ. ಸಿನಿಮಾ ಅಥವಾ ಧಾರಾವಾಹಿಯ ನಟ ನಟಿಯರ ಸಾವು ವೀಕ್ಷಕರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರತಿನಿತ್ಯ ನೋಡ್ತಾ ಇದ್ದಂತಹ ಪಾತ್ರಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾದ್ರೆ ನಟ ನಟಿಯರ ಅಭಿಮಾನಿಗಳಿಗೆ ನಿಜಕ್ಕೂ ಅದು ಆಘಾತಕಾರಿ ಸಂಗತಿ. ಇದೀಗ ಮತ್ತೊಬ್ಬ ನಟಿ ನಿಧನರಾಗಿರುವುದು ಕನ್ನಡ ಕಿರುತೆರೆಗೆ ಬರಸಿಡಿಲು ಬಡಿದಂತಾಗಿದೆ. ಕನ್ನಡದ ಸೂಪರ್ ಹಿಟ್ ಖ್ಯಾತ ಧಾರಾವಾಹಿ ಗಟ್ಟಿಮೇಳ ಸೀರಿಯಲ್ ಅಲ್ಲದೆ ಕಾವೇರಿ ಕನ್ನಡ ಮೀಡಿಯಂ, ಪತ್ತೆದಾರಿ, ಪ್ರತಿಭಾ ಮುಂತಾದ ಧಾರಾವಾಹಿಗಳಲ್ಲೂ ಅವರು ಕಾಣಿಸಿಕೊಂಡಿದ್ರು. ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಹಲವಾರು ವರ್ಷಗಳಿಂದ ಸಕ್ರಿಯವಾಗಿದ್ದ ನಟಿ ಕಮಲಾಶ್ರೀ ಅವರು ನಿನ್ನೆ ರಾತ್ರಿಯ ದಿನ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಅವರ ನಿಧನಕ್ಕೆ ಕನ್ನಡ ಕಿರುತೆರೆ ಲೋಕ ಸಂತಾಪ ಸೂಚಿಸಿದೆ. ಕಮಲಶ್ರೀ ಅವರ ಅಂತ್ಯಕ್ರಿಯೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆಯಲಿದೆ. ಕಮಲಶ್ರೀ ಅವರು ಮೂಲತಃ ರಂಗಭೂಮಿ ಕಲಾವಿದೆ. ಅನೇಕ ಸಿನಿಮಾಗಳಲ್ಲೂ ಬಣ್ಣ ಹಚ್ಚಿರುವಂತಹ ಅವರು ಗಟ್ಟಿಮೇಳ ಸೀರಿಯಲ್ ಜೊತೆಗೆ ಕಾವೇರಿ ಕನ್ನಡ ಮೀಡಿಯಂ, ಪತ್ತೆದಾರಿ, ಪ್ರತಿಭಾ ಮುಂತಾದ ಧಾರಾವಾಹಿಗಳಲ್ಲೂ ಬಣ್ಣ ಹಚ್ಚಿದ್ರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಅಜ್ಜಿ ಪಾತ್ರಗಳಿಂದಲೇ ಫೇಮಸ್ ಆಗಿದ್ದಂತಹ ಅವರಿಗೆ ಈಚೆಗೆ ಹೆಚ್ಚು ಅವಕಾಶ ಸಿಗುವಂತಹ ಸಂಭವವಿತ್ತು. ಆದರೆ ಅನಾರೋಗ್ಯ ಸಮಸ್ಯೆಯಿಂದಾಗಿ ಹೆಚ್ಚು ನಟನೆ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಕ್ಯಾನ್ಸರ್ನಿಂದಾಗಿ ಅವರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಕಮಲಶ್ರೀ ಅವರಿಗೆ ಕ್ಯಾನ್ಸರ್ ಬಂದಾಗ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲದೆ ವಯಸ್ಸಾಗಿರೋದ್ರಿಂದ ಕೆಮೊಥೆರಪಿ ಮಾಡುವುದು ಕೂಡ ಕಷ್ಟ ಅಂತ ಕಮಲಶ್ರೀ ಅವರಿಗೆ ವೈದ್ಯರು ಸಲಹೆ ನೀಡಿದ್ರಂತೆ. ಹಾಗಾಗಿ ಬರೀ ಔಷಧಿಗಳನ್ನು ಮಾತ್ರ ಅವರು ತೆಗೆದುಕೊಳ್ತಾ ಇದ್ರು. ಸ್ವಲ್ಪವೇ ಚೇತರಿಕೆ ಕಾಣ್ತಿದ್ದಾರೆ ಎನ್ನುವಾಗಲೇ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಮಲಶ್ರೀ ಅವರು ವಿಧಿವಶರಾಗಿದ್ದಾರೆ. ಇನ್ನು ಮತ್ತೊಂದು ನೋವಿನ ವಿಚಾರ ಅಂದ್ರೆ ಕಮಲಶ್ರೀ ಅವರು ಒಂಟಿಯಾಗಿದ್ದಂತಹ ಕಲಾವಿದೆ. ಸಾಮಾನ್ಯವಾಗಿ ಮುಪ್ಪಿನ ಕಾಲದಲ್ಲಿ ಯಾರ್ದಾದ್ರೂ ಆಸರೆ ಇದ್ರೆ ಒಳ್ಳೆಯದು ಅಂತ ಎಲ್ಲರೂ ಅಂದುಕೊಳ್ತಾರೆ. ಆದರೆ ಕಮಲಶ್ರೀ ಅವರಿಗೆ ಆ ಒಂದು ಭಾಗ್ಯ ಇರಲಿಲ್ಲ. ಯಾಕಂದ್ರೆ ಅವರ ಜೊತೆ ಪತಿಯೂ ಇರಲಿಲ್ಲ, ಅದಲ್ಲದೆ ಅವರಿಗೆ ಮಕ್ಕಳೂ ಇರಲಿಲ್ಲ. ವಯಸ್ಸಾದ ಕಾಲದಲ್ಲಿಯೂ ತಾನೇ ದುಡಿದು ಜೀವನವನ್ನ ನಿರ್ವಹಣೆ ಮಾಡಬೇಕಾಗಿದ್ದಂತಹ ಅನಿವಾರ್ಯತೆ ಅವರಿಗೆ ಎದುರಾಗಿತ್ತು. ಧಾರಾವಾಹಿಗಳಲ್ಲಿ ಕೆಲವು ಪಾತ್ರ ನಿರ್ವಹಿಸ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಇದರ ನಡುವೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯಿಂದಾಗಿ ಕಮಲಶ್ರೀ ಅವರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಕಲಾವಿದರು ಕಮಲಶ್ರೀ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನ ಕೂಡ ಮಾಡಿದ್ರು. ಆದರೆ ಹೆಚ್ಚಿನ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯವಾಗದೆ ಕಮಲಶ್ರೀ ಅವರು ನಿಧನರಾಗಿದ್ದಾರೆ. ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯ ಹಲವು ಕಲಾವಿದರುಗಳು ಕಮಲಶ್ರೀ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ.